ಅಷ್ಟೇ ಸಾಧ್ಯ ಆಗ್ತಿಲ್ಲ ಮತ್ತೆ ಈಗ ತಾಲೂಕು ಘಟಕದ ನೂತನ ಅಧ್ಯಕ್ಷರುಗಳಾಗಿರುವ ಡಾಕ್ಟರ್ BS ಕಾರ್ಚಿ ಸಾಹೇಬರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯ ಜವಾಬ್ದಾರಿಯನ್ನ ಇಂದಿನಿಂದ ನಿರ್ವಹಿಸಲಿರುವ ಸಹೋದರಿ ಶ್ರೀಮತಿ ಉಮಾ ಸಾಲಂಕಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಬಂಧುಗಳೇ, ಈ ಎಲ್ಲ ಚಟುವಟಿಕೆಗಳ ಕ್ರಿಯಾಶಕ್ತಿ ನಮ್ಮ ಶ್ರೀ ಕಾಶಿನಾಥ ಸಜ್ಜನ್ ಅವರು ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. 3 ಜನ ಬಂದು ಇಂದಿನಿಂದ ತಾಳಿಕೋಟೆಯ ಅಖಿಲ ಭಾರತ ಶರಣ ಸಾಹಿತ್ಯ, ಅದೇ ರೀತಿಯಾಗಿ ವೀರಣ್ಣ ತೊಂಡಿಗಟ್ಟಿಯವರು, ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಬಸಲಿಗಪ್ಪ ಸಾರವಾಡ ಅವರು ಈಗ ಧ್ವಜವನ್ನ ಹಸ್ತಾಂತರಿಸ್ತಾ ಇದ್ದಾರೆ. ಶರಣ ಧ್ವಜವನ್ನ 3 ಜನರು ಅದನ್ನ ಸ್ವೀಕರಿಸಿದ್ದಾರೆ. ಆ ಧ್ವಜವನ್ನ ಸ್ವೀಕರಿಸುವ ಮೂಲಕವಾಗಿ ಶರಣ ಸಾಹಿತ್ಯದ ಚಟುವಟಿಕೆಗಳನ್ನ ಮತ್ತಷ್ಟು ಮಗದಷ್ಟು ಮಾಡುವ ಮೂಲಕ ಆ ಕಾರ್ಯ ಕೈಂಕರ್ಯವನ್ನ ಕೈಗೊಳ್ಳುವ ಜವಾಬ್ದಾರಿಯನ್ನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕದವರಿಗೆ, ಯುವ ಘಟಕಕ್ಕೆ, ಪದವಿ ವೇದಿಕೆಗೆ ಅದನ್ನ ಹಸ್ತಾಂತರಿಸಿದ್ದಾರೆ. ಶರಣ ಸಾಹಿತ್ಯ, ಶರಣರ ತತ್ವ ವಿಚಾರಗಳು, ಶರಣರ ಜೀವನ, ಅವರ ಬದುಕು, ಅವರ ಆದರ್ಶ, ಅವರು ಮಾಡಿದ ಕಾಯಕ ಮತ್ತು ದಾಸೋಹ ತತ್ವಗಳನ್ನ ನಾವೇನು ದೊಡ್ಡ ಪ್ರಮಾಣದ ಈ ಪಾರ್ಟಿಷನ್ಸ್ ಏನು ಅಧಿಕಾರ ಹಸ್ತಾಂತರ ಮಾಡ್ತಾರಲ್ಲ ಅಂತದೇನಲ್ಲ. ಇಲ್ಲಿ ಶರಣ ಒಂದು ಕಾರ್ಯಕ್ರಮಗಳ ಅಧಿಕಾರ ಹಸ್ತಾಂತರ. ಇಲ್ಲಿ ನಮ್ಗೇನು TA ಇರಂಗಿಲ್ಲ, DA ಇರಂಗಿಲ್ಲ, ಪೇಮೆಂಟ್ ಇರಂಗಿಲ್ಲ, ಏನೂ ಇಲ್ಲ. ನಾವೇನಪ್ಪ ಅಂದ್ರೆ ಸೇವಾ ಮನೋಭಾವನೆಯಿಂದ ಸೇವೆ ಮಾಡಲಿಕ್ಕೆ ಇಲ್ಲಿ ನಾವು ಸನ್ನದ್ಧರಾಗಿ ನಿಲ್ಲಬೇಕು. ಹಿಂದಿನವರು ನಿಮ್ಮ ಕೈಗೆ ಏನು ದುಡ್ಡನ್ನು ಕೊಟ್ಟು ಹೋಗುದಿಲ್ಲ, ಒಂದು ದೊಡ್ಡ ಬ್ಯಾಂಕಿನ ಠೇವಣಿಯನ್ನು ಕೊಟ್ಟು ಹೋಗುದಿಲ್ಲ, ಯಾವುದೂ ಇರಂಗಿಲ್ಲ. ಇಲ್ಲಿ ನಾವು ಸ್ವ ಇಚ್ಛೆಯಿಂದ ಮತ್ತು ಉದಾರ ಮನದಿಂದ ಈ ಒಂದು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುವುದು, ಬಸವಾದಿ ಶರಣರ ಸೇವೆಯನ್ನು ಮಾಡುವುದೇ ಇಲ್ಲಿ ಮುಖ್ಯವಾದಂಥ ಉದ್ದೇಶ. ಇಲ್ಲಿ ಒಬ್ರು 3, 4, 5 ವರ್ಷ ಈ ಒಂದು ಹುದ್ದೆಯಲ್ಲಿ ಇದ್ದುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ. ಮುಂದೆ ಅವ್ರು ಬಂದು ಅದನ್ನೇ ಮುಂದುವರಿಸಿಕೊಂಡು ಹೋಗುದು, ಹಿಂದಿನವ್ರಿಗಿಂತ ಮುಂದವರು ಮತ್ತಷ್ಟು ಒಳ್ಳೆಯ ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಅವರು ಸಹಿತ ಹಾಗೆ ಮುಂದುವರೆದುಕೊಂಡು ಹೋಗುದು. ಇಷ್ಟೇ, ಇದರಲ್ಲಿ ಏನಿರಂಗಿಲ್ಲ. ಒಟ್ಟಿನ ಮೇಲೆ ಸೇವಾ ಮನೋಭಾವನೆಯಿಂದ ಶರಣರ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಕಂಕಣಬದ್ಧರಾಗಿ ನಿಂತುಕೊಂಡು ನಾವು ಕಾರ್ಯವನ್ನು ನಿರ್ವಹಿಸಬೇಕು. ಹಾಗಾದ್ರೆ ಇವರ ಕೆಲಸ ಏನಿರ್ತದ? ಏನು ಬಹಳ ದೊಡ್ಡ ಕೆಲಸ ಇರಂಗಿಲ್ಲ. ಮೇಲಿಂದ ಮೇಲೆ ಶರಣರನ್ನು ಅಥವಾ ಈ ಒಂದು ಪರಿಷತ್ತಿನ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಮಹಾಮನೆಯ ಆ ಬಲಿಯೆಲ್ಲ ತೊಳೆದು ಆಕಿ ಸ್ನಾನ ಮಾಡಿ ಏನು ರೊಟ್ಟಿ ಮಾಡ್ತಾಳ, ಅದು ಪ್ರಸಾದ ಆಗ್ತದ. ಆಕಿ ಹೆಂಗರೆ ಮಾಡಿದ ರೊಟ್ಟಿ ಕೂಳ ಆಗ್ತದ. ಕೂಳಿಗೆ ಪ್ರಸಾದಕ್ಕೆ ಬಹಳ ಅಂತರ ಅದ. ತಿಂದಿದ್ದು ಕೂಳು ತಿಂದಿದ್ದು ಮೈಯಾಗ ರಕ್ತ ಆಗಲ್ಲ, ಅದು ಪ್ರಸಾದ ತಿಂದಿದ್ದು ರಕ್ತ ಆಗ್ತದ. ಆ ಕೆಲಸ ತಾಯಿ ಆ ಪರಿಶುದ್ಧವಾಗಿ ಮಾಡಿದಾಗ ಮಾತ್ರ ಅದು ಪ್ರಸಾದ ಅನಿಸ್ಕೊಳ್ತದ. ಹಂಗ ನಾವು ತತ್ವನಿಷ್ಠವಾಗಿ ಪ್ರಾಮಾಣಿಕೆಯಿಂದ ಸತ್ಯಶುದ್ಧಿಯಿಂದ ನಡ್ಕೊಂಡು ಮಾಡಿದಂಥ ಕಾಯಕ ಅಲ್ಲಿ ಬಂದಂಥ ಹಣದಾಗ ಪರೋಪಕಾರಕ್ಕೆ ನಾವು ಖರ್ಚು ಮಾಡಿದ್ರೆ ಅದು ಕಾಯಕ ಕೈಲಾಸ ಆಗ್ತದೆ. ಅಂತ ಕಾಯಕದ ಕೈಲಾಸವನ್ನು ಬಸವಣ್ಣವರು ಜಗತ್ತಿಗೆ ಸಾರ್ಬೋದು ಹೇಳಿದ್ರು. ಎಲ್ಲ ಜಗತ್ತಿನಾಗ ಬಸವಣ್ಣವ್ರ ಹೆಸರು ಯಾಕೆ ಬರ್ತದ ಅಂದ್ರೆ, ಬಸವಣ್ಣವರು ಬಡವರ ಪರವಾಗಿರ್ಬೋದು, ಬಸವಣ್ಣವರು ದುಡಿ ವರ್ಗದ ಪರವಾಗಿರ್ಬೋದು, ಬಸವಣ್ಣವರು ಕೆಳಜಾತಿಯವರ ಪರವಾಗಿರ್ಬೋದು, ಎಲ್ಲ ಜಾತಿಗಳನ್ನ ಸೇರಿಸ್ತಕ್ಕಂಥ ಏನಾದ್ರೂ ಒಂದು ದೊಡ್ಡ ಶಕ್ತಿ ಇತ್ತಂದ್ರೆ ಅದು ಬಸವಣ್ಣ ಒಬ್ಬಲ್ಲಿ ಅಂತ ಅವ್ರು ಹೇಳ್ತಾರೆ. ಬೆಳ್ಳಿಯ ಮಾಡಕ್ಕೆ ಹೋದಂಥ ಸಂಘದಿಂದ ಹುಟ್ಟಿದ ನಾನು ಕೀಳು ಕುಲ್ದಾಗ ಹುಟ್ಟಿದ ಯಾವ ಹೇಳ್ತಾನೆ, ನಾನು ಭಾಳ ಸಣ್ಣ ಕುಲ್ದಾಗ ಎಲ್ಲರೂ ನಾವು ದೊಡ್ಡ ಜಾತಿಯವರೇ ಅಂತ ಹೇಳ್ತಾರೆ. ಅದಕ್ಕೆ ನಾನು ಭಾಳ ಸಲ ಹೇಳ್ತೀನಿ, ಶರಣ ಸಾಹಿತ್ಯ ಪರಿಷತ್ತು ಇವತ್ತು ನಮ್ಮ 11 ದತ್ತಿಗಳದಾವು. ಆಮೇಲೆ ನಾವು ಎಲ್ಲ ಶರಣರನ್ನು ನೆನೆಸ್ಬೇಕು. ನಾನು ಕೇಳುವಂಥ ಪ್ರಶ್ನೆ, ಯಾವ್ಯಾವ ಶರಣರನ್ನ ಆ ಶರಣನ ಓಣಿಗೆ ಹೋಗೇ ಇಲ್ಲ. ನಾವು ಡೋರ ಕಕ್ಕೈನ ಓಣಿಗೆ ಹೋಗಿಲ್ಲ, ಅಂಬಿಗರ ಚೌಡೈನ ಓಣಿಗೆ ಹೋಗಿಲ್ಲ, ಹಡಪದ ಅಪ್ಪಣ್ಣನ ಓಣಿಗೆ ಹೋಗಿಲ್ಲ. ನಾವು ಅಲ್ಲಿ ಹೋಗ್ಬೇಕು. ನಾವು ಅಲ್ಲಿ ಹೋದಾಗ ಅವ್ರು ಸೇರ್ತಾರೆ, ಅವ್ರು ನಮ್ಮಲ್ಲಿ ಬರ್ತಾರೆ. ಅದಕ್ಕೆ ಹೇಳಿದ್ರಲ್ಲ, ಬಹಳ ಮಂದಿ ಬಸವಣ್ಣನಿಗೆ ಅಪಾರ ಮಾಡ್ಯಾರ.
ಬಸವಣ್ಣನ ದೊಡ್ಡ ಬೋರ್ಡ್ ಹಾಕ್ತಾರ, ಆದ್ರೆ ಅಲ್ಲಿ ಬರೀ ವ್ಯಾಪಾರ ಅದ. ಬಸವಣ್ಣನ ಬಗ್ಗೆ ದೊಡ್ಡ ದೊಡ್ಡ ಪ್ರವಚನ ಮಾಡ್ತಾರ, ಪ್ರವಚನಕ್ಕೆ ದುಡ್ಡಿನ ವ್ಯವಹಾರ ಮಾಡ್ತಾರ. ಇಷ್ಟು ಕೊಟ್ಟರೆ ನಾ ಬರ್ತೀನಿ ಅಂತ ಬಸವಣ್ಣನ ಹೆಸರು ಹೇಳಾಕಿ ಇವ್ರು ಯೋಗ್ಯರದಾರ. ಇಲ್ಲ, ಬದುಕಾಕ ಬಸವಣ್ಣನ ವ್ಯವಸ್ಥೆ ಮಾಡ್ಕೋಬೇಡ್ರಿ. ಬಸವಣ್ಣ ಹೆಂಗೆ ಬದುಕಿದ ಅನ್ನೋದನ್ನು ನಾವು ಸ್ವಲ್ಪ 10 ಪೈಸೆ ಅಥವಾ ನಾವು 5 ಪೈಸೆ ಬದುಕಾಕ ಕಲ್ತ್ರೆ ನಮ್ಮನ್ನು ಜನ ನೋಡ್ತಾರೆ.